ಇಲಾಖೆಯನ್ನ ತಟ್ಟಿದ್ರೆ ಏನಾದರೂ ಪೀಕಬಹುದು ಅನ್ನೋ ಕಾರಣ. ಜೋಶಿ ಪ್ರಕರಣದ ಬೆನ್ನಲ್ಲೇ ಲೋಕಾಯುಕ್ತರು ಈಗ ಅಲರ್ಟ್ ಆಗಿದ್ದಾರೆ. ಇಡೀ ಫಿಕ್ಸಿಂಗ್ ಪ್ರಕರಣದಲ್ಲಿ ಎಲ್ಲರ ಹೆಡೆಮುರಿ ಕಟ್ಟಲು ಸರ್ಕಾರದ ತೀರ್ಮಾನ. ಲೋಕಾಯುಕ್ತ ಹೆಸರಿನಲ್ಲಿ ದಂಧೆ ನಡೆಸಿರುವಂತಹ ಅಧಿಕಾರಿಗಳ ಹೃದಯಕ್ಕೆ ನಡುಕ ಶುರುವಾಗಿದೆ. ಹಲವು ಬ್ರೋಕರ್ಗಳು, ಮೀಡಿಯೇಟರ್ಗಳಿಗೂ ಕೂಡ ಇದೀಗ ಸಂಕಷ್ಟ. ಎಸ್ಪಿ ರಿಲೀವ್ ಬೆನ್ನಲ್ಲೇ ಬೆಂಗಳೂರು ಬಿಟ್ಟಿರುವಂತಹ ಹಲವು ಅಧಿಕಾರಿಗಳು ಎಬ್ಸ್ಕೊಂಡು ತಲೆಮರೆಸ್ಕೊಂಡು ಓಡೋಗಿದ್ದಾರೆ. ಮತ್ತೊಬ್ಬ IPS ಅಧಿಕಾರಿ ವಿರುದ್ಧ ಶೀಘ್ರವೇ ಕ್ರಮಕ್ಕೂ ಕೂಡ ನಿರ್ಧಾರ. ಜೋಶಿ ಪ್ರಕರಣದ ಬೆನ್ನಲ್ಲೇ ಲೋಕಾಯುಕ್ತ ಫಿಕ್ಸಿಂಗ್ ಕೇಸ್ ಈಗ ತನಿಖೆ ತೀವ್ರ ಗತಿಯಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ನಡೀತಾ ಇದೆ. ಇಡೀ ಫಿಕ್ಸಿಂಗ್ ಪ್ರಕರಣದ ಬೆನ್ನಲ್ಲೇ ಎಲ್ಲರ ಹೆಡೆಮುರಿ ಕಟ್ಟೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿಕೊಂಡಿದೆ. ಲೋಕಾಯುಕ್ತ ಹೆಸರಿನಲ್ಲಿ ದಂಧೆ ನಡೆಸಿರುವಂತಹ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ನಾನು IAS, ನಾನು IPS, ನಾನು ಲೋಕಾಯುಕ್ತ, ನಾನು ಮಣ್ಣಂಗಟ್ಟಿ ಅಂತ ಹೇಳಿ ತಿರುಗಾಡಿದ್ರೆ, ಅದರಲ್ಲೂ ಕೂಡ ನಿರ್ಭಯರಾಗಿ ನೀವು ಈ ತರಹ ಥ್ರೆಟ್ ಮಾಡ್ಕೊಂಡು ಬೆದರಿಕೆ ಹಾಕ್ಕೊಂಡು ಹಣ ವಸೂಲಿ ಮಾಡ್ತೀವಿ, ನಮ್ಮನ್ನು ಹಿಡಿಯೋರು ಯಾರೂ ಇಲ್ಲ, ನಮ್ಮನ್ನು ತಡೆಯೋರು ಯಾರೂ ಇಲ್ಲ ಅನ್ನೋ ಅತ್ಯಂತ ದುರ್ಬಲ ಆತ್ಮವಿಶ್ವಾಸಕ್ಕೆ ಬಿದ್ದಿರುವ ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ. ಸರ್ಕಾರ ಯಾವುದೇ ಇರಲಿ, ನಾವು ಸರ್ಕಾರದ ಪರ ಮಾತನಾಡ್ತಾ ಇಲ್ಲ. ನಿಮ್ಮನ್ನ ಹೆಡೆಮುರಿ ಕಟ್ಟೋದಕ್ಕೆ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದೆ. ಈ ತರಹದ ಅಪಾಯಕಾರಿ ರೀತಿಯ BDA ಅಬಕಾರಿ ಇಲಾಖೆಗಳ ಅಧಿಕಾರಿಗಳನ್ನು ಗುರಿಯಾಗಿಸ್ಕೊಂಡು ನಿಮ್ಮಲ್ಲೇ ಸಭೆ ಕೂಡ ನಡೆದಿರಬಹುದು. ಇಂಥ ಅಧಿಕಾರಿಗಳನ್ನು ಪೀಕಿದ್ರೆ ಇಷ್ಟು ಲಕ್ಷ ಬರುತ್ತೆ, ಈ ತರಹದ ಅಧಿಕಾರಿಯನ್ನ ತಟ್ಟಿದ್ರೆ ಇಷ್ಟು ಪೀಕಬಹುದು. ಹಣದ ಮೇಲಿನ ವ್ಯಾಮೋಹ, ನಿಮ್ಮ ಮನಸ್ಸಲ್ಲಿ ಕಾಂಚಾಣದ ಮೇಲಿನ ಪ್ರೀತಿ, ನಿಜಕ್ಕೂ ಕೂಡ ನಿಮ್ಮ ಇಲಾಖೆಯ ಮಾನ ಮರ್ಯಾದೆಯನ್ನ 3 ಕಾಸಿಗೆ ರಾಜ್ಯದ ಜನರ ಮುಂದೆ ಹರಾಜಿಡುವಂತಹ ನಮಗೂ ಕೂಡ ಬೇಸರ ಆಗುತ್ತೆ. ಈ ಬಗ್ಗೆ ಸುದ್ದಿ ಮಾಡಬೇಕಾದ್ರೂ ಕೂಡ ಲೋಕಾಯುಕ್ತ ಇಲಾಖೆ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳೆಷ್ಟು, ರಾಜ್ಯದ ಅದೆಷ್ಟೋ ಭ್ರಷ್ಟಾಚಾರಿಗಳನ್ನ ರಾಜ್ಯದ ಜನರ ಮುಂದೆ ತೆರೆದಿಟ್ಟಂತ ಒಂದು ಇಲಾಖೆ. ಆ ತರಹದ ಸಂಸ್ಥೆಯ ಬಗ್ಗೆ ಮಾತನಾಡಬೇಕಾದ್ರೆ ನಮಗೂ ಖೇದ ಇದೆ. ಆದರೆ ಈ ತರಹದ 3ನೇ ದರ್ಜೆಯ ಕೆಲಸ ಮಾಡಿಕೊಂಡು ತಿರುಗಾಡ್ತಾ ಇರತಕ್ಕಂತಹ ಹಾಡ ಹಗಲೇ ಇಲಾಖೆಯ ಅಧಿಕಾರಿಗಳನ್ನ ಬೆದರಿಸಿ ದುಡ್ಡು ಕೊಡ್ತೀರಾ, ರೇಡ್ ಮಾಡಬೇಕಾ ಅಂತ ಕೇಳ್ತಾರಂತೆ. ಆತ ಅಪ್ರಾಮಾಣಿಕನಾದ್ರೆ ನೀನು ಯಾಕೆ ಫೋನ್ ಮಾಡ್ತೀಯ? ರೇಡ್ ಮಾಡಬೇಕು ತಾನೆ. ಆತ ಭ್ರಷ್ಟಾಚಾರಿ ಆದರೆ ಆ ಇಲಾಖೆಯ ಯಾರೇ ಇರಲಿ, ಎಷ್ಟು ದೊಡ್ಡ ಅಧಿಕಾರಿನೇ ಇರಲಿ, ಆತನನ್ನು ಹೆಡೆಮುರಿ ಕಟ್ಟುವಂಥ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಅದು ಬಿಟ್ಟು ಈ ವೇಶ್ಯ ಶಾಲೆಗಳಿಗೆ ಈ ಹಿಂದೆ CCB ಪೊಲೀಸ್ನವ್ರು ಫೋನ್ ಮಾಡಿಬಿಟ್ಟು ಇವತ್ತು ರಾತ್ರಿ ರೇಡ್ ಮಾಡ್ತೀವಿ, ಇಲ್ಲ ಅಂದರೆ ಏನಾದರೂ ಕೊಡಿ ಅಂಥೇಳಿ ಈ ಹಿಂದೆ ನಡೆದಂಥ ಘಟನೆಗಳನ್ನು ಹೇಳ್ತಾ ಇದ್ದೀವಿ ನಾವು. ಹಂಗಾಯ್ತು ನಿಮ್ಮ ಇಲಾಖೆ. ಅತ್ಯಂತ ಕೆಳ ದರ್ಜೆಯ ಜನ ಈ ತರಹದ ಅಸಹ್ಯವಾದ ಕೆಲಸ ಮಾಡೋ ತರಹ. ಲೋಕಾಯುಕ್ತ ಎನ್ನುವಂಥ ಅತ್ಯಂತ ಪ್ರಾಮಾಣಿಕ ಸಂಸ್ಥೆ ಎಂದು ಕೇಳಲ್ಪಟ್ಟ, ಹೆಸರುವಾಸಿಯಾಗಲ್ಪಟ್ಟಂಥ ಒಂದು ಸಂಸ್ಥೆಯಲ್ಲಿ ಲೋಕಾಯುಕ್ತರ ಹೆಸರೇಳ್ಕೊಂಡು ದಂಧೆ ಮಾಡ್ತೀರಿ, ಮಾಫಿಯಾಗಳನ್ನು ಮಾಡ್ತೀರಿ, ಅಧಿಕಾರಿಗಳನ್ನು ಬೆದರಿಸ್ತೀರಿ. ನಿಮ್ಮ ನಿರ್ಭಾವುಕ ಹೃದಯಕ್ಕೆ ಏನಾಗಿದೆ? ಹಣದ ಮೇಲಿನ ವ್ಯಾಮೋಹ, ಭತ್ತದ ದಾಹಕ್ಕೆ ಬಿದ್ದು ನರಳಾಡಬೇಡಿ. ಪ್ರಾಮಾಣಿಕರಾಗಿ 3 ದಿನ ಬದುಕಿ ಸಾಕು. ಅಪ್ರಾಮಾಣಿಕರಂತ ಹೇಳಿ ಹೆಸರು ಪಡ್ಕೊಂಡು 1000 ದಿನ ಬದುಕೋದಕ್ಕಿಂತ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ಇವತ್ತಿಗೂ ಸಂತೋಷ್ ಅವರನ್ನ ಇಡೀ ರಾಜ್ಯ ಕೊಂಡಾಡುತ್ತೆ. ಯಾಕೆ ಹೇಳಿ? ಅವರ ಪ್ರಾಮಾಣಿಕ ಕೆಲಸ ಪಾರದರ್ಶಕವಾಗಿತ್ತು, ಅತ್ಯಂತ ಪ್ರಾಮಾಣಿಕವಾಗಿತ್ತು. ನಿಮ್ಮ ಹೆಸರು ಕೂಡ ಪೊಲೀಸ್ ರೆಕಾರ್ಡ್ಸ್ನಲ್ಲಿ ಇರಬಾರ್ದು, ಜನರ ಮನಸ್ಸಿನಲ್ಲಿ ಇರಬೇಕು. ಆದರೆ ಈಗಿನ ಲೋಕಾಯುಕ್ತ ಅಧಿಕಾರಿಗಳ ಯಾರ ಮೇಲೆ ಆರೋಪ ಕೇಳಿ ಬಂದಿದೆಯೋ ಅವರ ಹೆಸರು ಕೇಳಿದ್ರೆ ಅಸಹ್ಯ ಅನಿಸುತ್ತೆ. ನಿಜಕ್ಕೂ ಕೂಡ ಈ ಪದ್ಧತಿ, ಈ ಸಿಸ್ಟಮ್ಮು, ಈ ವ್ಯವಸ್ಥೆಗಳು ಬದಲಾಗಬೇಕು. ಸಂಬಂಧಪಟ್ಟಂಥ ಇಲಾಖೆ ಜೊತೆಗೆ ಸರ್ಕಾರವೂ ಕೂಡ ಅದಕ್ಕೆ ತಿಲಾಂಜಲಿ ಆಡೋದಕ್ಕೆ ಎಲ್ಲ ತರಹದ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಯಾರ ಮೇಲೆ ಆರೋಪ ಕೇಳಿ ಬಂದಿದೆಯೋ ಅವೆಲ್ಲವೂ ಕೂಡ ತನಿಖೆ ಈಗ ಶುರು ಆಗಿದೆ. ಪ್ರಾಥಮಿಕ ತನಿಖೆಯಲ್ಲೇ ಸಾಕಷ್ಟು ಬೆಚ್ಚಿ ಬೀಳಿಸುವಂಥ ವರದಿಯೂ ಕೂಡ ಬಹಿರಂಗವಾಗ್ತಾ ಇದೆ. ಸರ್ಕಾರ ಈ ನಿರ್ಧಾರ ಮತ್ತಷ್ಟು ಕಠಿಣ ಮಾಡಬೇಕು ಅನ್ನೋದೇ ಈಗಿನ ಜನರ ಆಗ್ರಹವೂ ಕೂಡ ಅದೇ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.